ಒನ್ ಸೈಡ್ 3 ಖಾತೆ ಅಂತ ನಾವೆಲ್ಲ ಮಾತಾಡ್ತಿದ್ದೋ. ಸೊ ಇದನ್ನ ಹೊರತುಪಡಿಸಿ ಕೂಡ ಬೇರೆ ಬೇರೆ ವಿಚಾರಗಳು ನಡೀತಾ ಇದೆ ಒಳೊಳಗೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಅದ್ ಬೇರೆದಿರ್ಲಿ, 1 man 3 post ಆಗಿ ಕೂತಿರೋದು ಅದೇ ಬ್ಯಾಕ್ ಬೋನ್ ಶಕ್ತಿಯಿಂದ. ಸೀರಿಯಸ್ ಗಂಜಾಂ ಶ್ರೀರಂಗಪಟ್ಟಣ ಅಲ್ಲಿ ಒಂದು ಇಶ್ಯೂ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಗೌರ್ಮೆಂಟ್ ಜಾಗ ವರ್ಕ್ ಪ್ರಾಪರ್ಟಿ. ಫಸ್ಟ್ ಕ್ವಶನ್ ಕೇಳಿದ್ರು, ಅದು ನಡೀತಾ ಇದೆಯಲ್ಲ ಬಿಲ್ಡಿಂಗ್ ಪ್ರೋಸೆಸ್, ಕನ್ಸ್ಟ್ರಕ್ಷನ್ ಪ್ರೋಸೆಸ್, ನಿಮ್ಮಿಂದ ಅವ್ರಿಗೆ ಪರ್ಮಿಷನ್ ಹೋಗೈತೆ ಇಲ್ಲ ಹೇಳ್ಬಿಟ್ಟು ಅಲ್ಲಿ ಮುಗಿಸಿ ಏನ್ ಮಾಡ್ತಾರೆ ಮೇಡಮ್, ಮುಂದ್ಗಡೆನವ್ರಿಗೆ ಫೋನ್ ಮಾಡಿ ತಿಳಿಸ್ಬಿಡ್ತಾರೆ ನಾನು ಬಂದು ಅಬ್ಜೆಕ್ಷನ್ ಕ್ರಿಯೇಟ್ ಮಾಡ್ತಾರೆ. ಅವರು ಗುರುವಾರ ರಾತ್ರಿ 11 ಗಂಟೆಯಿಂದ ರಾತ್ರಿ ಬೆಳಗ್ಗೆ 11 ಗಂಟೆ ಸುಮಾರು ಫೋನ್ ಮಾಡಿ ಏನ್ ಬೆದರಿಕೆ ಅಂತೀರಾ, ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಮಾಡ್ಬಿಟ್ರಲ್ಲ ನೀವು ನೋಡಿ ಅಂತ ಹೇಳಿದ್ರೆ ಅಲ್ಲಿಂದ ಬಂದು ಹಿಂಗ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ ಅವ್ರಿಗೆ ತಿಳಿಸ್ಬಿಡ್ತೀವಿ. ಆ ಜನ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 11 ಗಂಟೆ ಗಂಟ ಏನ್ ಮಾತಾಡ್ತಾರೆ ಏನು ಹೇಳ್ಬಾರ್ದು ಅವ್ರ ಬಗ್ಗೆ. ಯಾಕ್ರೆ ನೀವು ಅವ್ರಿಗೆ ನನ್ನ ಮಾತನ್ನು ರಿಲೀಸ್ ಮಾಡಿದ್ದು, ಏನ್ ಕಾರಣ, ನೀವು ಕೂತಿರೋದು ಇಲ್ಲಿ ಅಫಿಷಿಯಲ್ ಕಂಡಕ್ಟ್ ಏನ್ ಸರ್ ಇದು ಏನಂತ ನಿಮ್ಗೆ ನಾವು ನೋಡೋಣ. ವಾಟ್ ಶುಡ್ ವಿ ಬಿಲೀವ್ ಯು, ಹೌ ಶುಡ್ ವಿ ಬಿಲೀವ್ ಯು? ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ, ನಮ್ಮ ಜೊತೆಗಿದ್ದಾರೆ ಸಾಮಾಜಿಕ ಹೋರಾಟಗಾರರು, ಜೊತೆಗೆ ಆಟೆ ಕಾರ್ಯಕ್ರಮರಾದಂತಹ ಮೊಹಮ್ಮದ್ ಶರೀಫ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈಗಾಗಲೇ ಹಿಂದಿನ ಎಪಿಸೋಡ್ ನಲ್ಲಿ ನಾವು ಮಾತಾಡ್ತಿದ್ದೋ, ಹೇಳಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ. 1 man 3 post, 1 man 4 post, 1 man 5 post, ಒನ್ ಸೈಡ್ 3 ಖಾತೆ ಅಂತ ನಾವೆಲ್ಲ ಮಾತಾಡ್ತಿದ್ದೋ. ಸೊ ಇದನ್ನ ಹೊರತುಪಡಿಸಿ ಕೂಡ ಬೇರೆ ಬೇರೆ ವಿಚಾರಗಳು ನಡೀತಾ ಇದೆ ಒಳೊಳಗೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಸೊ ಆ ತರ ಬೇರೆ ಬೇರೆ ಘಟನೆಗಳು ಏನೆಲ್ಲ ನಡೀತಾ ಇದೆ ಸರ್? ಮೇಡಮ್ ಅಲ್ಹಮ್ದುಲಿಲ್ಲಾ, ಅದೇ ಸ್ಟ್ರೇಟ್ ಕಮಿಂಗ್ ಟು ದಿ ಪಾಯಿಂಟ್ ಆಫ್ ಯುವರ್ ಕ್ವಶನ್. ಇವಾಗ ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ನಾನು ಸುಮಾರು ಹೇಳ್ಕೊಂಡೇ ಬರ್ತಾ ಇದ್ದೀನಿ, ಯಾರೋ ಒಬ್ರು ಹಿಂದ್ಗಡೆ ಇರ್ತಾರೆ ಅಂತ. ಇದು ಪರ್ಫೆಕ್ಟ್, ಇದು ಕರೆಕ್ಟ್ ಯಾರೋ ಇದ್ದಾರೆ ಅಂತ. ಅದಕ್ಕೂ ಒಂದ್ ಸ್ವಲ್ಪ ಕೋರ್ಟ್ ನಲ್ಲಿ ಸ್ವಲ್ಪ ಟೈಮ್ ನಲ್ಲಿ ಪಕ್ಕ ಮಾಡಗಣ. ಬಟ್ ಯಾರೋ ನಾನೇ ರೇ ಹಿಂಗಿಲ್ಲ ಹಿಂಗ್ ಮಾಡ್ರಿ ಅಂತ ಹೇಳೋದು ನಾನು ಪಕ್ಕ ಇರ್ತೀನಿ. ಬಟ್ ಮಾಡೋರು ಇವ್ರು ಹೆಂಗೆ, ಯಾರು ಮಾಡೋರು ಇವರು, ಈ ಪೀಪಲ್ಸ್ಗೆ ಐಡೆಂಟಿಫೈ ಆಗ್ಬೇಕು. ನಾನು ಸುಮಾರು ಎಪಿಸೋಡ್ ನಲ್ಲಿ ಹೇಳಿದ್ದೀನಿ, ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಮೇಡಮ್, ಡಿಸ್ಟ್ರಿಕ್ಟ್ ವಕ್ಫ್ ಅಡ್ವೈಸರಿ ಕಮಿಟಿ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಮ್ಯಾನಿಪುಲೇಷನ್ ಆಗ್ಬೇಕಾದ್ರೆ ಕಾರಣ ಇವರೇ. ಕಾರಣ ಯಾಕಂತ ಇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಅಲಿಗೇಷನ್, ಬ್ಲೇಮ್. ಡೈರೆಕ್ಟ್ಲಿ ಇವ್ರಿಗೆ ಬ್ಲೇಮ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಂದು ತಪ್ಪು ಮಾಡ್ಬೇಕು ಅಂದ್ರೆ ಎಲ್ಲೋ ನಾನು ದೊಡ್ಡವನಾಗಿ, ನಾನು ಇನ್ಫ್ಲೂಯೆನ್ಷಿಯಲ್ ಫಿಗರ್ ಆಗಿ ನಾನು ಏನೋ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಡೈರೆಕ್ಷನ್ ಕೊಡ್ತೀನಿ, ಬೇರೆ ವಿಚಾರ. ಬಟ್ ಯು ಆರ್ ಫಾಲೋಯಿಂಗ್ ಹಿಸ್ ಫುಲ್ ಸ್ಟೆಪ್. ನೀವು ಕಾರಣಗಳು ಕೊಟ್ರೇನೆ ಇದೆಲ್ಲ ಆಗ್ತದೆ. ಕರೆಕ್ಟ್ ಮೇಡಮ್? ಸಾಮಾನ್ಯ ಜನಕ್ಕೂ ಅರ್ಥ ಆಗ್ತಾ ಇದೆ, ಇದೆಲ್ಲ ಎಲ್ಲ ಅರ್ಥ ಆಗ್ತಾ ಇದೆ, ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ದೀಸ್ ಆರ್ ದಿ ಮೇನ್ ಕಲ್ಪ್ರಿಟ್ಸ್. ನಾನು ಏನಾರ ಮಾಡ್ಬೇಕು ಅಂದ್ರೆ, ಬಿಕಾಸ್ ಅದೊಂದು ಬೇರೆ ವಿಚಾರ. ನಾನು ಎಲ್ಲೋ ಡಾಕ್ಯುಮೆಂಟ್ಸ್ ನಲ್ಲಿ ಇದೀನಿ ಇಲ್ಲ, ಅದು ಬೇರೆ ವಿಚಾರ. ಡೈರೆಕ್ಷನ್ ಕೊಡಕ್ಕೆ ಮಾಡ್ರಯ್ಯ ಇದು ಅಂತ ನಾನು ಹೇಳ್ಬಿಟ್ರೆ ಇವ್ರು ಮಾಡ್ಕೊಟ್ಬಿಡ್ತಾರೆ. ಬಿಕಾಸ್ ದೇ ನೋಸ್ ದಟ್ ಐ ಆಮ್ ದಿ ಬ್ಯಾಕ್ ಬೋನ್ ಅಂತ. ಅದ್ರಿಂದಾನೆ 1 man 3 post, ಅದ್ ಬೇರೆದಿರ್ಲಿ, 1 man 3 post ಆಗಿ ಕೂತಿರೋದು ಅದೇ ಬ್ಯಾಕ್ ಬೋನ್ ಶಕ್ತಿಯಿಂದ. ಒಂದು ತಪ್ಪು ಅಥವಾ ಸರಿ ಮಾಡಬೇಕು ಅಂತ ಅಂದ್ರೆ ನಾನು ಇದೀನ್ ಮಾಡು ಅಂತ ಹೇಳ್ತಾರೆ ಅಂತ ಅಂದ್ರೆ ಆಗ ಧೈರ್ಯ ಜಾಸ್ತಿ ಆಗ್ತದೆ. ಸೊ ಈಗ ಅದನ್ನೇ ನೀವು ಹೇಳೋದು 1 man 3 post. ನೋಡಿ ಮೇಡಮ್, ಇವರು ನೋಡ್ಕೊಳ್ಳಿ, ಇವಾಗ 1 man 3 post ನಲ್ಲಿ ಕೂತವ್ರೆ. ಎಲ್ಲಿ ಕೂತವ್ರೆ? ಮೈಸೂರು ವಕ್ಫ್ ಅಡ್ವೈಸರಿ ಕಮಿಟಿನಲ್ಲಿ ವಕ್ಫ್ ಆಫೀಸರ್. ಮಂಡ್ಯ ವಕ್ಫ್ ಅಡ್ವೈಸರಿ ಕಮಿಟಿನಲ್ಲಿ ಅಡಿಷನಲ್ ವಕ್ಫ್ ಆಫೀಸರ್ ಕೂತಿದ್ರು. ಇವರೇ 3ನೇ ಪೋಸ್ಟ್ ನಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಕ್ಫ್ ಎಸ್ಟೇಟ್ ಆಫೀಸರ್ ಇದ್ದಾರೆ.
ಕರೆಕ್ಟ್ ಮೇಡಮ್, ಹೌದು ಕರೆಕ್ಟ್. ಹೇಳಿದೀವಿ ನಾವು ಹಿಂದಿನ ಸಂಚಿಕೆಗಳಲ್ಲಿ ಕೂಡ. ಕರೆಕ್ಟ್. ಕರೆಕ್ಟ್. ಸೊ ಇವಾಗ ಇವ್ರು ಯಾವ ರೀತಿಯಿಂದ ನಾನು ಒಂದ್ ಕ್ವಶನ್ ಅಲ್ಲಿ ಹೇಳಿದೆ, ಇವ್ರಿಗೆ ವರ್ಕ್ ಬರ್ಡನ್ ಜಾಸ್ತಿ ಆಗ್ಬಿಟ್ಟಿದೆ, ಸುಮಾರು ಅಕ್ರಮಗಳು ಆಗ್ತಾ ಇದೆ ಇಲ್ಲಿ. ಇವ್ರಿಗೆ ಹೇಳಿದ್ರೆ ಇವರು ಸಪೋರ್ಟಿವ್ ಇಲ್ಲ ನಮ್ಮ ಮೇಲೆ, ಡಿಫೆಂಡೆಂಟ್ ಕಡೆಯಿಂದ ನಿಂತ್ಕೊಂಡು ಅವ್ರ ಪರವಾಗಿ ಇವರು ನಂಗೆ ಮಾತಾಡ್ತಾರೆ. ಪ್ರೆಷರ್ ಅಂತ ಪ್ರೆಷರ್ ಅಂತ ಪ್ರೆಷರ್ ಅಂತ ನೋಡಿ ಹೆಂಗಿದೆ ಈ ಪ್ರೆಷರ್. ಯಾರು ಕೊಡ್ತಾವ್ರೆ ಅದ ಆಮೇಲೆ ಐಡೆಂಟಿಫೈ ಮಾಡೋಣ. ಇವ್ರು ಹೇಳಕ್ಕೂ ಧೈರ್ಯ ನೋಡಿ ಮೇಡಮ್. ಯು ಆರ್ ಇನ್ ದಿ ಅಫಿಷಿಯಲ್ ಕಾಂಡಕ್ಟ್. ನೀವು ಸರ್ಕಾರ ಟ್ರೆಜರಿ ಬೆಂಚಸ್ ಇಂದ ನೀವು ಸಂಬಳ ತಗೊಳ್ಳೋರು. ನೀವು ಕೆಲಸ ಯಾರು ಮಾಡ್ತಾವ್ರೆ ಅನ್ನೋದು ಈಗ ಪ್ರಶ್ನೆ. ಒಂದ್ ಕಡೆ ಏನ್ ಮಾಡ್ತೀರಿ ನೀವು, ನಾನ್ ಝೀನತುಲ್ ಮಸ್ಜಿದ್ ಮೈಸೂರಿನಲ್ಲಿ ಝೀನತುಲ್ ಮಸ್ಜಿದ್ ಚಾಮರಾಜ ಡಬಲ್ ರೋಡ್ ನಲ್ಲಿ ಇಶ್ಯೂ ನಲ್ಲಿ ನಾನು ಇವ್ರಿಗೆ ಅಬ್ಜೆಕ್ಷನ್ಸ್ ಬರೀತೀನಿ ಆ ರೆಸಿಡೆಂಟ್ ಪರ. ನಾವು ಬರೀದ್ರೆ ಅದು ಅಬ್ಜೆಕ್ಷನ್ಸ್ ಆಗಲ್ಲ, ಅದು ಕಾನೂನು ಪರವಾಗಿ ವೈಲೇಷನ್ ಆಗ್ತದೆ ಅಂತ ಹೇಳ್ಬಿಟ್ಟು ಆ ರೆಸಿಡೆಂಟ್ಸ್ ಪರ ನಾನೇ ಬರೀತೀನಿ. ಅವ್ರು ಏನ್ ಮಾಡ್ತಾರೆ ಅಲ್ಲಿ, ನಮ್ಮ ವಕ್ಫ್ ಆಫೀಸರ್ ಅಲ್ಲಿ ಅವ್ರ ಹತ್ರ ಇರೋದು ಫೈಲ್ಸ್ ಮುಚ್ಚಾಕ್ಬಿಟ್ಟು ನೋಡ್ದಂಗೆ ಇವ್ರು ಏನ್ ಮಾಡ್ತಾರೆ, ಅಲ್ಲಿ ರಿಲೀಸ್ ಮಾಡ್ತಾರೆ ಪೇಪರ್. ನಿಮ್ ಇಶ್ಯೂಸ್ಗೆ ಅಬ್ಜೆಕ್ಷನ್ಸ್ ಬಂದೈತೆ ಇಂಥವ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಲೀಸ್ ಮಾಡ್ತಾರೆ. ನೀವು ಆನ್ಸರ್ ಕೊಡಿ ಅಂತ ಅವ್ರಿಗೆ ಕೇಳ್ತಾರೆ. ಸರಿ ಆಯ್ತು ಮೇಡಮ್, ಸ್ವಲ್ಪ ಚೆಕ್ ಮಾಡಿ. ನೀವು ರಿಲೀಸ್ ಮಾಡಿ ಆ ಪೇಪರ್ ಅವ್ರಿಗೆ ಏನ್ ಮಾಡ್ತಾ ಇದ್ದೀರಿ ನೀವು ಕೇಳಿ ಮೇಡಮ್. ನಿಮ್ಮ ಹತ್ರ ಇರೋದು ದಾಖಲೆನಲ್ಲಿ ನೀವು ಅಬ್ಜೆಕ್ಷನ್ಸ್ಗೆ ರಿಲೇಟೆಡ್ ಡಾಕ್ಯುಮೆಂಟ್ ನಿಮ್ ಟೇಬಲ್ ಮೇಲೆ ಇದೆ. ನೀವು ಟೇಬಲ್ ಮೇಲೆ ಇದು ಡಾಕ್ಯುಮೆಂಟ್ಸ್ ನೀವು ನೋಡಲ್ಲ, ಆ ಕಮಿಟಿಗೆ ರಿಲೀಸ್ ಮಾಡಿ ನಮ್ಮ ಐಡೆಂಟಿಫಿಕೇಶನ್ ಅಲ್ಲಿ ಡಿಸ್ಕ್ಲೋಸ್ ಮಾಡಿಸ್ತೀರಿ. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಇಲ್ಲ? ಸರಿ ಮೇಡಮ್, ಇದು ಒಂದ್ ಕಡೆ ಒಂದ್ ಮಡಗಿರಿ. ಇದರ ಮುಂದೆ ನಾನು ಹೇಳ್ತೀನಿ. ಇನ್ನೊಂದು ಇಶ್ಯೂ ಆಗ್ತದೆ ಇವಾಗ ಸದ್ಯಕ್ಕೆ ನಡೀತಾ ಇದೆ. ಸದ್ಯಕ್ಕೆ ಗಂಜಾಂನಲ್ಲಿ ಕೇಳ್ಕೊಳ್ಳಿ ವಕ್ಫ್ ಆಫೀಸರ್ ಸಾಹೇಬ್ರೆ, ಸೀರಿಯಸ್ ಗಂಜಾಂ ಶ್ರೀರಂಗಪಟ್ಟಣ ಅಲ್ಲಿ ಒಂದ್ ಇಶ್ಯೂ ನಡೀತಾ ಇದೆ. 8 ದಿವಸದಿಂದ ನಡೀತಾ, ಸುಮಾರು ಒಂದ್ ತಿಂಗಳ ಮೇಲೆಯಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಗೌರ್ಮೆಂಟ್ ಜಾಗ, ಅದು ವಕ್ಫ್ ಪ್ರಾಪರ್ಟಿ. ಅದು 8 ದಿವಸ ಮುಂಚೆ ಆ ಕಡೆಯವರು ಜನ ಬಂದು ಇದು ಸ್ವಲ್ಪ ನೋಡ್ಬಿಟ್ಟು ಇದಕ್ಕೆ ಅಬ್ಜೆಕ್ಷನ್ಸ್ ಮಾಡಿ. ಅಬ್ಜೆಕ್ಷನ್ ಮಾಡಕ್ಕೆ ಮುಂಚೆ ನಮ್ಮ ಹತ್ರ ದಾಖಲೆ ಇರ್ಬೇಕು. ಕರೆಕ್ಟು. ದಾಖಲೆ ಇಲ್ದಂಗೆ ನಾವು ಹೋಗಿ ಏನೋ ಕೇಳಕ್ ಆಗಲ್ಲ. ಸಾಹೇಬ್ರ ಹತ್ರ ನಾನು ಹೋಗಿ ಕೂತ್ಕೊಂಡು ನಾನು ಕೇಳಿದೆ. ಫಸ್ಟ್ ಪಾಯಿಂಟ್, ವಕ್ಫ್ ಆಫೀಸರ್ ಸಾಹೇಬ್ರೆ ಕೇಳ್ಕೊಳ್ಳಿ, ಇಫ್ ಯು ವಾಂಟ್ ಟು ಡಿನೈ ಮೀನ್ಸ್ ಕಮ್, ಏನ್ ಮಾಡ್ತೀರಿ ಮಾಡಿ, ನೀವು ನಿಮ್ಗೆ ರೈಟ್ಸ್ ಇದೆ. ಫಸ್ಟ್ ಕ್ವಶನ್ ಕೇಳಿದೆ, ಅಲ್ಲಿ ನಡೀತಾ ಇದೆಯಲ್ಲ ಬಿಲ್ಡಿಂಗ್ ಪ್ರೋಸೆಸ್, ಕನ್ಸ್ಟ್ರಕ್ಷನ್ ಪ್ರೋಸೆಸ್, ನಿಮ್ಮಿಂದ ಅವ್ರಿಗೆ ಪರ್ಮಿಷನ್ ಹೋಗೈತೆ ಇಲ್ಲ? ದಟ್ ಮೀನ್ಸ್ ಏನ್ ಮಾಡ್ತಾ ಇದ್ದೀರಿ ನೀವು? ಒಂದು ಇಲ್ಲ, ಇವಾಗ ನೀವು ಹೇಳಿದಿರಲ್ಲ ನಾನು ಹೋಗಿ ನೋಡ್ತೀನಿ ಅಂತ. ನಾನು ಹೇಳ್ದೆ ಇಲ್ಲಲ್ಲ, ಇನ್ನ ನಾನು ಹೇಳಿಲ್ಲ ನಿಮ್ಗೆ, ನಾನು ಬರೀತೀನಿ. ಬರೆಯೋಗೋ ಟೈಮ್ ನಲ್ಲಿ ನನ್ನ ಅಬ್ಜೆಕ್ಷನ್ಸ್ ಇವಾಗ ಅನ್ಅಫಿಷಿಯಲ್ ಡಿಸ್ಕಷನ್ಸ್ ಇದು ಅಂತ ಹೇಳಿರ್ತೀನಿ. ಬಟ್ ಇವರು ಚುರುಕಾಗ್ಬಿಡ್ತಾರೆ, ಬಹಳ ಬ್ರಿಲಿಯಂಟ್ ಆಫೀಸರ್ ಇವರು. ಹೇಳ್ಬಿಟ್ಟು ಅಲ್ಲಿ ಮುಗಿಸಿ ಏನ್ ಮಾಡ್ತಾರೆ ಮೇಡಮ್, ಮುಂದ್ಗಡೆನವ್ರಿಗೆ ಫೋನ್ ಮಾಡಿ ತಿಳಿಸ್ಬಿಡ್ತಾರೆ ನಾನು ಬಂದು ಅಬ್ಜೆಕ್ಷನ್ ಕ್ರಿಯೇಟ್ ಮಾಡಿದೆ ಅಂತ. ಅವರು ಗುರುವಾರ ರಾತ್ರಿ 11 ಗಂಟೆಯಿಂದ ರಾತ್ರಿ ಬೆಳಗ್ಗೆ 11 ಗಂಟೆ ಸುಮಾರು ಫೋನ್ ಮಾಡಿ, ಏನ್ ಬೆದರಿಕೆ ಅಂತೀರಾ? ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಮಾಡ್ಬಿಟ್ರಲ್ಲ ನೀವು. ನೋಡಿ ಮೇಡಮ್, ಇವಾಗ 3 ದಿವಸ ಮುಂಚಿತ ಮಾತು ಹೇಳ್ತಾರ. ಈಗ ಬಿಲ್ಡಿಂಗ್ ಕತೆ ಏನು ಅದು ನಡೀತಾ, ಅದು ಬೇರೆ, ಅದು ನನ್ನ ಸಮಸ್ಯೆ ಇಲ್ಲ. ಅದು ನನ್ಗೆ ಅವರು ಏನು, ಅವರು ಅಲ್ಲಿ ಅರಮನೆ ಕಟ್ಕೊಳ್ಳಿ, ಅದ್ ನನ್ಗೆ ಬೇಕಾಗಿಲ್ಲ. ಯು ಹ್ಯಾವ್ ಪೇಪರ್ಸ್ ಇನ್ ಯುವರ್ ಪೊಸಿಷನ್, ಇನ್ ಯುವರ್ ಕೆಪಾಸಿಟಿ. ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ನೀವು ಕೂತಿರೋದು ಅದ್ ನೋಡಕ್ಕೆ. ನೋಡಿ ಅಂತ ಹೇಳಿದ್ರೆ ಅಲ್ಲಿಂದ ಬಂದು ಹಿಂಗ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸ್ಬಿಡ್ತೀವಿ. ಆ ಜನ ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 11 ಗಂಟೆ ಗಂಟ ಏನ್ ಮಾತಾಡ್ತಾರೆ ಏನು ಹೇಳ್ಬಾರ್ದು ಅವ್ರ ಬಗ್ಗೆ. ಆಮೇಲೆ ಅವ್ರಿಗೆ ನಾನು ಏನ್ ಹೇಳ್ಬೇಕು ಹೇಳಿದೆ, ಆಫೀಸ್ ಬನ್ನಿ ಅಂತ ಹೇಳಿದೆ, ಬರ್ಲಿಲ್ಲ. ನಮಾಜಿ
ಮುಗಿಸ್ಕೊಂಡಾದ್ಮೇಲೆ ಸಾಹೇಬ್ರಿಗೆ ಫೋನ್ ಮಾಡಿದೆ, 2-3 ಸಲ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಏನ್ ಮಾಡೋದು ಹೇಳಿ? ಏನ್ ಮಾಡೋದು, ಮುಂದೆನೂ ಹೋಗಿ ಕೇಳಾಗುತ್ತೆ, ಫೋನಲ್ಲೂ ಕೇಳಾಗುತ್ತೆ, ಏನ್ ಮಾಡೋದು? ಅದು ಒಂಥರ ಶನಿವಾರ ನನ್ಗೆ ಫುಲ್ ಬಿಸಿ ಇದೆ, ಭಾನುವಾರ ರಜಾ, ನಿನ್ನೆ ಸೋಮವಾರ ಹೋಗಿದ್ದೆ. ನಿನ್ನೆ ಮೊನ್ನೆ ಸೋಮವಾರ ಏನೋ ಹೋಗಿದ್ದೆ. ಹೋಗಿ ನಾನು ಇದೇ ಡಿಸ್ಕಷನ್ ಕೇಳಿದೆ, ಯಾಕ್ರೆ ನೀವು ಅವ್ರಿಗೆ ನನ್ನ ಮಾತಲ್ಲಿ ರಿಲೀಸ್ ಮಾಡಿದ್ದು, ಏನ್ ಕಾರಣ? ನೀವು ಕೂತಿರೋದು ಇಲ್ಲಿ ಅಫಿಷಿಯಲ್ ಕಂಡಕ್ಟ್ಗೆ, ಏನ್ ಸರ್ ಇದು, ಏನಂತ ನಿಮ್ಗೆ ನಾವು ನೋಡೋಣ, ವಾಟ್ ಶುಡ್ ವಿ ಬಿಲೀವ್ ಯು, ಹೌ ಶುಡ್ ವಿ ಬಿಲೀವ್ ಯು ಅಂತ ಹೇಳಿದ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರವ್ರು ಅಂತವ್ರೆ ನಮ್ಮ ವಕ್ತ ಆಫೀಸರ್. ನಾನು ಹೇಳಿದ್ರೆ ಅವ್ರು ಏನು ಕದೀತಾ ಇಲ್ಲ, ಅಲ್ಲಿ ಒಳ್ಳೆ ಕೆಲಸನೇ ಮಾಡ್ತಾ ಇರೋದು, ಅವ್ರ ಸ್ವಂತ ಜಾಗದಲ್ಲಿ ಮಾಡ್ಲಿ ಬಿಡ್ರಿ, ಇದು ನೀವು ಕೂತಿದಿರಲ್ಲ ಅಧಿಕಾರ, ಆ ಅಧಿಕಾರಕ್ಕೆ ಸಂಬಂಧಪಟ್ಟಿದ್ದ ಆಸ್ತಿ ಅದು, ಅವ್ರ ಹತ್ರ ಪೇಪರ್ಸ್ ಇದೆ ಇಲ್ಲ ಅದ್ ನೋಡ್ರಿ ಅಂತ ಹೇಳಿದ್ರೆ ನನ್ ಹೆಸರೇ ಅಲ್ಲಿ ಲೀಕ್ ಮಾಡ್ತೀರಾ? ಕೊಡಿ ನನ್ಗೆ ಆ ದಾಖಲೆ ಯಾವ್ದೋ ನಾನು ಕೇಳ್ತಾ ಇದ್ದೀನಿ, ಆ ದಾಖಲೆ ಕೊಡಿ ಅಂತ. ದಾಖಲೆ ಕೊಡಲ್ಲ ನೀವು, ಇಲ್ಲ ಆ ದಾಖಲೆ ಇದ್ರೂ ಕೊಡಲ್ಲ ನೀವು, RTI ನಲ್ಲಿ ಹಾಕಿ ಅಂತೀರಿ. ಯಾರೋ ಕೇಳ್ದ ನನ್ನ ಹೆಸರು ನೀವು ಲೀಕ್ ಮಾಡ್ಬಿಡ್ತೀರಾ? ಗೊತ್ತಾಯ್ತು ಮೇಡಮ್, ಪರ್ಸನಲ್ ಇನ್ಫಾರ್ಮೇಶನ್ ನೀವು ಲೀಕ್ ಮಾಡ್ಬಿಡ್ತೀರಾ? ಪರ್ಸನಲ್ ಇನ್ಫಾರ್ಮೇಶನ್ ನೀವು ಕೇಳಿ, ನಿಮ್ಗೂ ಹೇಳ್ತಾರೆ ಅನ್ಸುತ್ತೆ. ನಮ್ಗೆ ಇವಾಗ ಗಂಟ ನನ್ಗೆ RTI ಥ್ರೂನೇ ಕೊಟ್ಟಿರೋದು. ಪರ್ಸನಲ್ ಇನ್ಫಾರ್ಮೇಶನ್ ನಮ್ ಯಾವತ್ತೂ ಕೇಳಿಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ವೈಲೇಟ್ ದಿ ರೂಲ್ಸ್. ಅದು ನಾನು ಹಿಂಗ್ ಕೇಳಿದೆ ಅಂತ ಒಂದ್ ತಪ್ಪು ಮಾತು ಹೋಗ್ಬೇಡ. ಕೇಳಿ ಮೇಡಮ್, ಅಲ್ಲಿ ಇವಾಗ ಅಲ್ಲಿ ರಿಲೀಸ್ ಮಾಡೋರೆ, ನಿನ್ನೆ ಈ ಮಾತುನು ಹೇಳಿದೆ ನಾನು. ಆ ಝೀನತುಲ್ ಮಸ್ಜಿದ್ಗೂ ನೀವು ನಮ್ಮ ಅಬ್ಜೆಕ್ಷನ್ ಅಲ್ಲಿ ರಿಲೀಸ್ ಮಾಡ್ಬಿಟ್ಟು ಇದೇ ರೀತಿಯಿಂದ ನೀವು ಅಲ್ಲೂ ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಮಾಡಿದಿರಿ. ಇವಾಗ ಸೆಕೆಂಡ್ ಇನ್ಸ್ಟೆನ್ಸ್ ಇಲ್ಲಿ ನೀವು ರಿಲೀಸ್ ಮಾಡಿದಿರಲ್ಲ ಅಂದ್ರೆ ಬಿಡಿ, ಇನ್ಮೇಲೆ ನಿಮ್ ಬಗ್ಗೆ ಎಲ್ಲೂ ಹೇಳಲ್ಲ ಅಂತ. ಎರಡನೇದು ಹೇಳೋದು ಮುಂಚೆ ಹೇಳ್ತಾರೆ, ನಾನು ಝೀನತುಲ್ ಮಸ್ಜಿದ್ಗೆ ಪೇಪರೇ ರಿಲೀಸ್ ಮಾಡಲಿಲ್ಲ ಅಂತ. ನಿಮ್ ಅಬ್ಜೆಕ್ಷನ್ಸ್ ಉತ್ತರ ಕೊಡಿ ಅಂತ ಕೇಳಲೇ ಇಲ್ಲ. ನಾನು ಹೇಳಿದೆ, ಸರ್ ನನ್ನ ಕೈನಲ್ಲಿ ಇದೆ ನಿಮ್ ರೈಟಿಂಗ್ ಪೇಪರು, ಒಪ್ಪೋದೇ ಇಲ್ಲ ಮೇಡಮ್. ಒಪ್ಪೋದೇ ಇಲ್ಲ ಅಂದ್ರೆ ಒಪ್ಪೋದೇ ಇಲ್ಲ, ಮಾಡಿರೋದು ಫ್ಯಾಕ್ಟ್ಸ್ಗೆ ಒಪ್ಪೋದೇ ಇಲ್ಲ. ಯಾರ ಹತ್ರ ಹೇಳೋಣ ಮೇಡಮ್ ಇವ್ರ ಬಗ್ಗೆ? ಹೇಳಕ್ಕೆ ಕೇಳೋರು ಸರಿ ಇದ್ರೆ ಹೇಳ್ಬೋದು ಅನ್ಸುತ್ತೆ. ಹೇಳಿ ಮೇಡಮ್. ಬೆಟ್ಟಕ್ಕೆ ಕಲ್ವರ್ದಂಗ್ ಆಗ್ಬಿಡ್ತಾ ಇದೆ ಇವಾಗ ಪರಿಸ್ಥಿತಿ. ಸೀರಿಯಸ್ ನೋಟ್ ನಲ್ಲಿ ನಮ್ಮ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ, ಪದ ಅವಾಗ ಪ್ರತಿ ಒಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಸೀರಿಯಸ್ ನೋಟ್ ನಲ್ಲಿ ಸ್ವಲ್ಪ ದಯವಿಟ್ಟು ಮೈಸೂರು, ನಾವು ಮಂಡ್ಯ ಆಲ್ಸೋ, ಬಿಕಾಸ್ ಮಂಡ್ಯ ಡಿಸ್ಟಿಕ್ದು ಸುಮಾರು ದಾಖಲೆಸ್ ಇಶ್ಯೂಸ್ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಇವ್ರದ್ದು ಅಕ್ರಮಗಳು, ಹಿ ಇಸ್ ದಿ ಬ್ರೇನ್ ಚೈಲ್ಡ್ ಯಾರೋ ಇದ್ದಾರೆ, ಬಟ್ ಮ್ಯಾನ್ ಮೇಡ್ ಚೈಲ್ಡ್ ಇವರೇ. ಬ್ರೇನ್ ಚೈಲ್ಡ್ ಯಾರೋ ಇದ್ದಾರೆ, ಆ ಬ್ರೇನ್ ಚೈಲ್ಡ್ ನಲ್ಲಿ ಕ್ರೊನಾಲಜಿನಲ್ಲಿ ಮಂಡ್ಯ ಅಂಡ್ ಮೈಸೂರು ಒಬ್ರೆ ಇಲ್ಲ, ಒಬ್ರೆ ಅಲ್ಲೋ ಇದ್ಯಾರೋ ಇವ್ರ ಅಧಿಕಾರ ಮೇಲೆ. ಸೊ ಎಲ್ಲ ಮಾಡೋರು, ಎಲ್ಲ ಅಧಿಕಾರನಲ್ಲಿ ಮಾಡೋರು ಇವರೇ, ನಮ್ಮ ಸಾಹೇಬ್ರೆ, ಮುಷ್ತಾಕ್ ಅಹಮದ್ ಸಾಹೇಬ್ರೆ, ಮಿನಿಸ್ಟರ್ ಸಾಹೇಬ್ರೆ. ಸ್ವಲ್ಪ ದಯವಿಟ್ಟು ಇವ್ರಿಗೆ ನಾನು ಇವಾಗ ಗಂಟ ವರ್ಕ್ ಲೋಡ್ ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿದೆ, ವರ್ಕ್ ಲೋಡ್ ಇಲ್ಲ. ಆಮೇಲೆ ಟ್ರಾನ್ಸ್ಫರು ಕೇಳಿದೆ. ಇವಾಗ ಬಹಳ ಒಳ್ಳೆ ರೀತಿ ಮೀನ್ಸ್ ಬಹಳ ಹಂಬಲ್ ರಿಕ್ವೆಸ್ಟ್ ನಾನು ಕೇಳ್ಕೊಳ್ತಾ ಇದ್ದೀನಿ, ಒಂದ್ ಇನ್ಕ್ವೈರಿ, ಇವ್ರ ಪರ ಒಂದ್ ಇನ್ಕ್ವೈರಿ ಇನಿಷಿಯೇಟ್ ಮಾಡಿ, ಆವಾಗಂಟ ಇವ್ರಿಗೆ ಸಸ್ಪೆಂಡ್ ಮಾಡಿ, ಬೆಸ್ಟ್ ಸೊಲ್ಯೂಷನ್ ಇವ್ರಿಗೆ. ನೋಡೋಣ ಹೆಂಗೋ ಒಂದು ಮೇಲ್ಗಡೆ ಹೆಸರಿನಲ್ಲಿ ಒಂದು ಉಮೀದ್ ಮೀನ್ಸ್ ಒಂದು ಭರೋಸೆ ಮಾಡೋಣ, ಎಲ್ಲೋ ಒಂದ್ ಕಡೆ ಅಡ್ಮಿನಿಸ್ಟ್ರೇಷನ್ ಸರಿಗಾಗ್ಬೋದು. ತನಿಖೆ ಮಾಡಿದ್ರೆ ತಪ್ಪಿಲ್ಲ ಅಂದ್ರೆ ಕೂರ್ಲಿ ಮತ್ತೆ. ಯಾಕಂದ್ರೆ ಇನ್ನೊಂದ್ ಕಡೆನು ಇವಾಗ ಗೊತ್ತಾಗ್ತಾ ಐತೆ, ನಮ್ ಮುಷ್ತಾಕ್ ಸಾಹೇಬ್ರದ್ದು ಬಹಳ ಸೀರಿಯಸ್ ಆಗಿ ಅಲಿಗೇಷನ್ ಬಂದೈತೆ. ಸ್ವಲ್ಪ ಕೇಳ್ಕೊಳ್ಳಿ ಮುಷ್ತಾಕ್ ಸಾಹೇಬ್, ರೈಟಿಂಗ್ ನಲ್ಲಿನೂ ನಿಮ್ ಕಂಪ್ಲೇಂಟ್ ಹೋಗಿದೆ, ಅದು ಗೊತ್ತಿದೆ, ಅದು ಪೇಪರ್ ಸಿಕ್ಕೈತೆ ನಿಮ್ಗೆ. ಮಂಡ್ಯ ಡಿಸ್ಟಿಕ್ ಮದ್ದೂರ್ ತಾಲೂಕಿನಲ್ಲಿ ಕೆಸ್ತೂರ್ ಅಂತ ಜ್ಞಾಪನ ಮಾಡಿಕೊಡಿ. ಇದರ ಬಗ್ಗೆ ಮುಂಗಡೆ ಬಂದು ಹೇಳ್ತೀನಿ, ಕೆಸ್ತೂರ್ನಲ್ಲಿ ನೀವು ಏನೇನ್ ಮಾಡಿದ್ದೀರಿ.
ಏನ್ ಆಟ ಆಡ್ಸಿದ್ದೀರಿ ನೀವು? ಈಗ ಹೊಸ ಬಾಂಬ್ ಈಗ ಹೊಸ ಬಾಂಬ್ ಸಿಡಿಸ್ತಾ ಇದ್ದೀರಾ ನೀವು ನನಗೆ. ಮೇಡಮ್ ಆಲ್ರೆಡಿ ಪೇಪರ್ಸ್ ಬಂದ್ಬಿಟ್ಟೈತೆ. ಓಕೆ, ಮುಂದ್ಗಡೆ ಎಪಿಸೋಡ್ಸ್ ನಲ್ಲಿ ಕೆಸ್ತೂರ್ದೆ ಸಮಸ್ಯೆ ತಗೊಂಡು ಹೇಳ್ತೀನಿ. ಕೆಸ್ತೂರು ಅಂಡ್ ಆಲಂಬಡಿ ಕವಲ್, ಆಲಂಬಡಿ ಕವಲೆ ಎಲ್ಲ ಆಲಂಬಡಿ ಕವಲ್, ಇದು 2 ಇಶ್ಯೂ ಬಗ್ಗೆ ಇನ್ಶಾಲ್ಲ ಇದೇ ಫಲ ನಾನು ಹೇಳ್ತೀನಿ. ಈ ಇಶ್ಯೂಸ್ಗೆ ಇವ್ರು ಏನೇನು ಅಲ್ಲಿ ಆಟ ಆಡ್ಸೋರು, ಬೀಯಿಂಗ್ ಎ ಆಫೀಸರ್ ಆಕ್ಯುಪೈಯಿಂಗ್ ದಿ ಹೈಯೆಸ್ಟ್ ಚೇರ್ ಆಫ್ ದಿ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ ಕಮಿಟಿ. ನೀವು ಒನ್ ಸೈಡೆಡ್ ಜನ ಪರ ಎಲ್ಲೂ ನಿಂತ್ಕೋಬೇಡ. ನೀವು ಇಬ್ರಿಗೂ ಕಾನ್ಫಿಡೆನ್ಸು ತಕೋಬೇಡಿ. ನಿಮ್ ಪರ ಪೇಪರ್ಸ್ ಏನಿದೆ, ಪೇಪರ್ಸ್ ಗೈಡ್ಲೈನ್ಸ್ ಫಾಲೋ ಮಾಡಿ, ಗೈಡ್ಲೈನ್ಸ್ ಇಂಪ್ಲಿಮೆಂಟ್ ಮಾಡಿ. ಇದ್ ಬಿಟ್ರೆ ಇಲ್ಲ, ಸರ್ಗೆ ಕೇಳಿದ್ದೀನಿ, ಇವ್ರಿಗೆ ಇನ್ಕ್ವೈರಿ ಮಾಡಿಸಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ, ಇವ್ರಿಗೆ ಸಸ್ಪೆಂಡ್ ಮಾಡಿಸಿ. ಖಂಡಿತ ಮಾಡ್ಸೋಣ. ಸೊ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದು ನಾವು, ಈ ಸಂಚಿಕೆಯಲ್ಲಿ ಪ್ರಮುಖವಾದ ಅಂಶ ಏನ್ ಇಟ್ಕೊಂಡಿದ್ದು ಅಂದ್ರೆ, ಮೈಸೂರಿನ ಒಬ್ಬ ಆಫೀಸರ್ ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು, ಅದಕ್ಕೂ ತನಿಖೆ ಆಗಬೇಕು. ತನಿಖೆ ಆಗೋವರೆಗೂ ಅವ್ರನ್ನ ಸಸ್ಪೆಂಡ್ ಮಾಡಿ, ಅವ್ರು ತಪ್ಪಿಲ್ಲ ಅಂದ್ರೆ ಬಂದು ಕೂರ್ಲಿ, ನಾವ್ ಯಾರು ಕೇಳೋ ಅಂತ ಪ್ರಶ್ನೆ ನಮ್ಗೆ ಯಾರಿಗೂ ಇರೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಶರೀಫ್ ಸರ್ ಹೇಳಿರುವಂತದ್ದು. ಜೊತೆಗೆ ಒಂದು ಹೊಸ ಬಾಂಬ್ ಕೂಡ ಸಿಡಿಸಿದ್ದಾರೆ, ಮದ್ದೂರಿನ ಕೆಸ್ತೂರು ಅಂತ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಕೂಡ ನಾವು ನಿಮ್ಮ ಮುಂದೆ ತರ್ತೀವಿ. ಅದನ್ನ ಹೇಳ್ತಾ ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ 18 ಈ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈಡನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.